Hello students, welcome to RH Chemistry. So in today's video, chemistry knowledge booster increasing order na discuss ಮಾಡೋಣಂತೆ. ಇದು ಸೆಕೆಂಡ್ ಪಾರ್ಟ್ ಆಫ್ ದ ವಿಡಿಯೋ. ಫಸ್ಟ್ ಪಾರ್ಟ್ ಆಫ್ ದ ವಿಡಿಯೋದಲ್ಲಿ 10 ಆರ್ಡರ್ಸ್ ಅನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ. ಪ್ಲೀಸ್ ಗೋ ಥ್ರೂ ದಟ್, ವೆರಿ ಇಂಪಾರ್ಟೆಂಟ್ ಇರ್ತದೆ. ಸೊ ಬಹಳಷ್ಟು ಜನರಿಗೆ ಇದು ಸಿಂಪಲ್ ಅಂತ ಅನಿಸಿದರೆ ದಯವಿಟ್ಟು ಇದು ನೋಡೋದಕ್ಕೆ ಹೋಗಬೇಡಿ. ಸೊ ಯಾರಿಗೆ ನಾನು ಏನಾದರೂ ಕಲ್ತ್ಕೋಬೇಕು ಅಂತ ಇದೆ, ಸೊ ಇದನ್ನು ಕಲ್ತ್ಕೊಳ್ಳಿ. ಯಾಕಂದರೆ ಬಹಳಷ್ಟು ಜನ ಸ್ಟೂಡೆಂಟ್ಸ್ಗಳು ಏನು ಮಾಡ್ತಾರೆ, ಸಿಂಪಲ್ ಇರೋದನ್ನು ಮಿಸ್ಟೇಕ್ ಮಾಡಿಬಿಡ್ತಾರೆ. ಸೊ ಡೆಫಿನೆಟ್ಲಿ ಎಲ್ಲದೂ ಕೂಡ ಸಿಂಪಲ್ ಇರೋದಿಲ್ಲ. ಪ್ಲೀಸ್ ಗೋ ಥ್ರೂ ದ ಕಂಪ್ಲೀಟ್ ವಿಡಿಯೋ. ಸೊ ಆರ್ಡರ್ನ ನೋಡ್ಕೊಳ್ಳಿ, ನಿಮಗೆ ಯಾವುದಾದ್ರೂ ಡೌಟ್ ಇದ್ದರೆ ಕೇಳಿ. ಸೊ ಫಸ್ಟ್ increasing order number 11, in this case increasing acidic nature ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ನೋಡಿ, N2O5, SiO2, CO2, SO3 ಇವು ನಾಲ್ಕನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್, ಯಾವುದು ಮೋರ್ ಆ್ಯಸಿಡಿಕ್ ಅಂತ ನೋಡಿದಾಗ ಫಸ್ಟ್ ಆರ್ಡರ್ನ ಬರೆದು ಬಿಡ್ತೀನಿ. SiO2 ಈಸ್ ಲೀಸ್ಟ್ ಆ್ಯಸಿಡಿಕ್. ಹೌದಾ? ಯಾಕಂತಂದರೆ SiO2 ಈಸ್ ಹ್ಯಾವಿಂಗ್ ಲೀಸ್ಟ್ ಮೆಟಾಲಿಕ್ ನೇಚರ್, ನಾನ್ ಮೆಟಾಲಿಕ್ ನೇಚರ್. ಅದಾದಮೇಲೆ ಬರೋದು CO2, ಅದಾದಮೇಲೆ ಬರೋದು N2O5, ಅದಾದಮೇಲೆ ಬರೋದು SO3. ಭಾಳ ಇಂಪಾರ್ಟೆಂಟ್ ಇಲ್ಲಿ. ಸೊ ಇಲ್ಲಿ ಮಿಸ್ಟೇಕ್ ಮಾಡೋದೇನು, N2O5 ಮತ್ತು SO3 ಮಧ್ಯೆ ನಿಮಗೆ ಡೌಟ್ ಇರ್ಬೋದು. N2O5 ಜಾಸ್ತಿ ಹಾಕಿ ಇಲ್ಲಿ SO3 ಮಾಡ್ಬೋದು. ಯಾಕಂತಂದರೆ ಇನ್ನು ಒಂದು ಕಡೆ ನಾವು ಹೇಳ್ತೀವಿ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಆಗ್ತಾ ಹೋದಾಗೆ, ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಮೋರ್ ಆ್ಯಸಿಡಿಕ್ ನೇಚರ್. ಸೊ ಇಲ್ಲಿ ಒಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ, ದಿಸ್ ಅನ್ ಎಕ್ಸೆಪ್ಷನ್ ಕೇಸ್ ಅಂತಲೂ ಕೂಡ ನಾವು ಹೇಳ್ಬೋದು. ಈ ಕೇಸ್ ಒಳಗೆ ಒನ್ ಥಿಂಗ್ ವಾಟ್ ವಿ ಕ್ಯಾನ್ ಗೇನ್ ಫ್ರಮ್ ದಿಸ್ ಈಸ್, ಆಸ್ ಆಕ್ಸಿಡೇಷನ್ ನಂಬರ್ ಇನ್ಕ್ರೀಸಸ್, acidic nature of oxides increases. ಯಾಕಂದ್ರೆ ಆಕ್ಸಿಡೇಷನ್ ಸ್ಟೇಟ್ ಇಲ್ಲಿ ಏನಿದೆ, +6 ಇದೆ, ಇಲ್ಲಿ ಏನಿದೆ +5 ಇದೆ. ಹೌದಾ? +5 ಇದೆ. ಸೊ ಆಕ್ಸಿಡೇಷನ್ ಸ್ಟೇಟ್ ಇನ್ಕ್ರೀಸಸ್. ಸೊ acidic nature increases if oxidation states are same. ಹೇಗೆ? ಕಾರ್ಬನ್ ನೋಡಿ +4 ಇದೆ ಆ್ಯಂಡ್ SiO2ದಲ್ಲೂ ಕೂಡ +4 ಇದೆ. ಹೌದಾ? ಆಸ್ ಆಕ್ಸಿಡೇಷನ್ ಸ್ಟೇಟ್ಸ್ ಆರ್ ಸೇಮ್, then acidic nature remember inversely proportional to size. ಅದಕ್ಕೆ ಕಾರ್ಬನ್ ಈಸ್ ಲೆಸ್ಸರ್ ಸೈಜ್, ಕಾರ್ಬನ್ ಈಸ್ ಹ್ಯಾವಿಂಗ್ ಮೋರ್ ಆಸಿಡಿಕ್ ನೇಚರ್ ದೆನ್ SiO2. ಈ ಕಾನ್ಸೆಪ್ಟನ್ನು ಈ ರೀತಿ ನಾವು ನೋಡ್ಕೊಳ್ಬೇಕು ಹೊರತು ಡೋಂಟ್ ಥಿಂಕ್ ಅಬೌಟ್ ಎಲೆಕ್ಟ್ರೋನೆಗೆಟಿವಿಟಿ ಇನ್ ದಿಸ್ ಕೇಸ್. ಎಲೆಕ್ಟ್ರೋನೆಗೆಟಿವಿಟಿ ಎಲ್ಲಿ ಹೆಲ್ಪ್ ಆಗ್ತದೆ, ವೆನ್ ವಿ ಕನ್ಸಿಡರ್ ಇನ್ ದ ಸೇಮ್ ಪೀರಿಯಡ್ ರಿಮೆಂಬರ್. ಬಟ್ ಹಿಯರ್ ಡಿಫ್ರೆಂಟ್ ಪೀರಿಯಡ್ ಇದೆ, ನೈಟ್ರೋಜನ್ ಮತ್ತು ಸಲ್ಫರ್. ಹಾಗಂತ ಹೇಳಿ ಡೌನ್ ದ ಗ್ರೂಪ್ ಆಸಿಡಿಕ್ ನೇಚರ್ ಇನ್ಕ್ರೀಸ್ ಅಂತ ನಾನು ಹೇಳ್ತಾ ಇಲ್ಲ. ವೆರಿ ಇಂಪಾರ್ಟೆಂಟ್. ಡೌನ್ ದ ಗ್ರೂಪ್ ಆಸಿಡಿಕ್ ನೇಚರ್ ಇನ್ಕ್ರೀಸ್ ಅಂತಲೂ ಹೇಳ್ತಾ ಇಲ್ಲ. ಹಾಗೆ ನೋಡಿದರೆ SO3ಕ್ಕಿಂತ ಜಾಸ್ತಿ ಆಸಿಡಿಕ್ ನೇಚರ್ ಇರೋದು ಯಾವುದು, Cl2O7 ಈಸ್ ಮೋರ್ ಆಸಿಡಿಕ್ ದ್ಯಾನ್ SO3. ರಿಮೆಂಬರ್ ದಿಸ್ ಪಾಯಿಂಟ್. ಯಾಕಂದರೆ Cl2O7 ಅಲ್ಲಿ +7 ಆಕ್ಸಿಡೇಷನ್ ಸ್ಟೇಟ್ ಇದೆ, ಇದರಲ್ಲಿ +6 ಇದೆ. ಆಕ್ಸೈಡ್ಸಲ್ಲಿ ಆಸ್ ದ ಆಕ್ಸಿಡೇಷನ್ ಸ್ಟೇಟ್ ಇನ್ಕ್ರೀಸಸ್, ಆಸಿಡಿಕ್ ನೇಚರ್ ಇನ್ಕ್ರೀಸಸ್. ಇದನ್ನು ನಾವು ಯಾವುದಕ್ಕೆ ಅಪ್ಲೈ ಮಾಡ್ಬೋದು, ನಾನ್ ಮೆಟಲ್ಸಿಗೆ ಅಪ್ಲೈ ಮಾಡಬಹುದು. ರಿಮೆಂಬರ್ ದ್ಯಾಟ್ ಪಾಯಿಂಟ್. ನೆಕ್ಸ್ಟ್ ನೋಡಿ, ಇನ್ಕ್ರೀಸಿಂಗ್ ಆರ್ಡರ್ ನಂಬರ್ 12, increasing basic nature, MgO, CS2O, K2O, SRO. ಇದರಲ್ಲಿ ಬೇಸಿಕ್ ನೇಚರ್ ಆಫ್ ದ ಆಕ್ಸೈಡ್ಸ್. ರಿಮೆಂಬರ್, ಇನ್ ಮೆಟಲ್ ಆಕ್ಸೈಡ್ಸ್, ರೈಟ್? ಬೇಸಿಕ್ ನೇಚರ್. ಇಫ್ ಯು ಕನ್ಸಿಡರ್ ಬೇಸಿಕ್ ನೇಚರ್ ಆಫ್ ಆಕ್ಸೈಡ್ಸ್, ಸೊ ಬೇಸಿಕ್ ನೇಚರ್ ಆಫ್ ಆಕ್ಸೈಡ್ಸ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್. Basic nature of the oxides decreases along the period. ನಾವೇನು ಕಲ್ತ್ಕೊಂಡ್ವಿ ಈ ಒಂದು ಆರ್ಡರಿಂದ, ಬೇಸಿಕ್ ನೇಚರ್ ಆಕ್ಸೈಡ್ ಇನ್ಕ್ರೀಸ್ ಆದರೆ ಡೌನ್ ದ ಗ್ರೂಪ್. ಸೊ ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗ್ತದೆ, ಬೇಸಿಕ್ ನೇಚರ್ ಆಫ್ ದ ಆಕ್ಸೈಡ್ ಡಿಕ್ರೀಸಸ್ ಅಲಾಂಗ್ ದ ಪೀರಿಯಡ್. ಹಾಗಾದರೆ ಇದನ್ನು ಅರೇಂಜ್ಮೆಂಟ್ ಮಾಡಿಬಿಡೋಣಂತೆ. ಪೊಟ್ಯಾಷಿಯಮ್ ಇಲ್ಲಿ ಬಂದರೆ, ಮೆಗ್ನೀಷಿಯಮ್ ಇಲ್ಲಿ ಬರ್ತದೆ, ಸ್ಟ್ರಾನ್ಷಿಯಮ್ ಇಲ್ಲಿ ಬರ್ತದೆ, ಆ್ಯಂಡ್ ಸೀಸಿಯಮ್ ಇಲ್ಲಿ ಬರ್ತದೆ. ರೈಟ್? ಸೀಸಿಯಮ್ ಇಲ್ಲಿ ಬರ್ತದೆ. ಹಾಗಾದರೆ ಅಲಾಂಗ್ ದ ಪೀರಿಯಡ್ ಡಿಕ್ರೀಸಸ್ ಅಂದರೆ ಡೌನ್ ದ ಗ್ರೂಪ್ ಇನ್ಕ್ರೀಸ್ ಅಂದರೆ ಯಾವುದು? ಹಾಗಾದರೆ ಹೈಯೆಸ್ಟ್ ಡೌನ್ ದ ಗ್ರೂಪ್ CS. ಹೌದಾ? ಫಸ್ಟ್ ಪ್ರಿಯಾರಿಟಿ CS. ಅದಾದಮೇಲೆ ಯಾವ್ದು ಬರ್ತದೆ? ಅದಾದಮೇಲೆ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ KA ಸೆಕೆಂಡ್ ಪ್ರಿಯಾರಿಟಿ. ಅದಾದಮೇಲೆ ಸ್ಟ್ರಾನ್ಷಿಯಮ್ ಥರ್ಡ್ ಪ್ರಿಯಾರಿಟಿ, ಮೆಗ್ನೀಷಿಯಮ್ ಫೋರ್ತ್ ಪ್ರಿಯಾರಿಟಿ. ಹಾಗಾದ್ರೆ ಆನ್ಸರ್ ಏನು ಬರ್ತದೆ ಇಲ್ಲಿ? MgO ಲೆಸ್ ದ್ಯಾನ್ SRO ಲೆಸ್ ದ್ಯಾನ್ K2O less than CS2O is the answer. Next ನೋಡಿ. So increasing order number 13, increasing extent of hydrolysis ನೋಡಿ, extent of hydrolysis. ಸೊ ಫಸ್ಟ್ ಹೈಡ್ರಾಲಿಸಿಸ್ ಬಗ್ಗೆ ಹೇಳ್ಬಿಡ್ತೀನಿ. ಹೈಡ್ರಾಲಿಸಿಸಲ್ಲಿ ಏನಾಗ್ತದೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಇನ್ ದಿಸ್ ಕೇಸ್
SiCl4 when it undergo hydrolysis forming SiOH 4 times plus HCl, 4 molecules it is gaining. So in this particular case, Cl is replaced by, remember, OH of water. That we call it as hydrolysis ಅಂತ ಕರಿತೀವಿ, ಹೈಡ್ರಾಲಿಸಿಸ್. ಹಾಗಾದರೆ ಹೇಗೆ ಡಿಪೆಂಡೆಂಟ್ ಇದು ಗೊತ್ತಿರಲಿ. ಆಸ್ ನಂಬರ್ ಆಫ್ ಕ್ಲೋರೀನ್, ಸೊ ನಂಬರ್ ಆಫ್ ಕ್ಲೋರೀನ್ ಆಟಮ್ ಇನ್ಕ್ರೀಸಸ್, hydrolysis increases, right? Hydrolysis increases, right? Very, very important thing. So in this particular case, as the number of chlorine atom increases ಅಂತಂದ್ರೆ ಯಾವುದಕ್ಕೆ ಜಾಸ್ತಿ ಇದೆ? PCl5. ಹಾಗಾದರೆ ಜಾಸ್ತಿ ಯಾವುದು? PCl5 is more. ಅದಾದಮೇಲೆ ಯಾವುದು ಬರ್ತದೆ? SiCl4, ಡೆಫಿನೆಟ್ಲಿ SiCl4. ಅದಾದಮೇಲೆ ಯಾವ್ದು ಬರ್ತದೆ ಹೇಳ್ಬೋದು ಸರ್, CCl4 ಮತ್ತು SiCl4 ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ಕ್ಲೋರಿನ್ ಆಟಮ್. ಬಟ್ ಒನ್ ಥಿಂಗ್ ಯು ರಿಮೆಂಬರ್, ಒನ್ ಥಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ in P block element we will discuss. CCl4 cannot undergo hydrolysis. ಯಾಕೆ ನೆನಪಿದೆಯಾ? ಹೈಡ್ರಾಲಿಸಿಸ್ ಬಿಕಾಸ್ ಆಫ್ absence of d orbital, very, very important point. So CCl4 is least one, there is no doubt in it. CCl4 is least, ಅದರ ಬಗ್ಗೆ ಥಿಂಕ್ ಮಾಡೋ ಹಾಗೆ ಇಲ್ಲ. ಇಟ್ ವಿಲ್ ನೆವರ್ ಅಂಡರ್ಗೋ ಹೈಡ್ರಾಲಿಸಿಸ್. ಬಟ್ ಹಾಗಾದ್ರೆ ಉಳಿದಿದ್ದು ಎರಡು, AlCl3, MgCl2. ನೆಕ್ಸ್ಟ್ ಯಾವ್ದು ಬರ್ತದೆ? AlCl3. ನೆಕ್ಸ್ಟ್ ಯಾವ್ದು ಬರ್ತದೆ? MgCl2. So remember, as the number of chlorine atom increases, hydrolysis increases. Very, very important point. Next, increasing order number 14, increasing strength of hydrogen bonding. Hydrogen bonding strength ಕೇಳ್ತಾ ಇದ್ದಾರೆ. Water NH3HF. Very simple. Water NH3HF. Increasing strength of hydrogen atom. Hydrogen bonding. Remember, strength of hydrogen bonding directly proportional to electronegativity. ಹೌದಾ? ಎಲೆಕ್ಟ್ರೋನೆಗೆಟಿವಿಟಿ ಯಾವುದಕ್ಕೆ ಜಾಸ್ತಿ ಇದೆ? HF. जो HF is having stronger hydrogen bond than H2O than NH3. Very, very important. Remember. Number 15, increasing extent of hydration. So very important. K plus, Na plus, Li plus, Cs plus, Rb plus. ರಿಮೆಂಬರ್, ಹೈಡ್ರೇಷನ್ ಅಂದರೆ ಏನು ಅಂತ ಮೊದಲು ಹೇಳ್ಬಿಡ್ತೀನಿ. ಹೈಡ್ರೇಷನ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ Li ಪ್ಲಸ್ ಇನ್ ದ ವಾಟರ್, ಹೈಡ್ರೇಷನ್ ಅಂದರೆ ವಾಟರ್ ಸರೌಂಡೆಡ್ ಬೈ oxygen of the water like this. Oxygen of the water like this. So oxygen of the water like this. Oxygen will have partial negative charge. Li is plus 1. So this we call it as extent of hydration. So always remember, hydration inversely proportional to size. ಅಂದರೆ ಸೈಜ್ ಜಾಸ್ತಿ ಇದ್ದರೆ ಹೈಡ್ರೇಷನ್ ಕಡಿಮೆ ಇರ್ತದೆ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಬಿಕಾಸ್ ಆಫ್ ದ್ಯಾಟ್ ರೀಸನ್ Li ಪ್ಲಸ್ ಹೈಡ್ರೇಷನ್ ಇಸ್ ವೆರಿ ವೆರಿ ಹೈ. ಅದಾದಮೇಲೆ ಬರ್ತದೆ ಸೋಡಿಯಂ ಪ್ಲಸ್, ಅದಾದಮೇಲೆ ಬರಬಹುದು K ಪ್ಲಸ್, ಅದಾದಮೇಲೆ ಬರೀಬಹುದು Rb ಪ್ಲಸ್, ಅದಾದಮೇಲೆ ಬರೀಬಹುದು Cs ಪ್ಲಸ್. ವೆರಿ ವೆರಿ ಇಂಪಾರ್ಟೆಂಟ್. Cesium to lithium order is like this. Then number 16, increasing ionic size in water. ಸೇಮ್ ಆಪ್ಷನ್ ತೊಗೊಂಡಿದ್ದೀನಿ ನಾನು. ಇನ್ಕ್ರೀಸಿಂಗ್ ಅಯಾನಿಕ್ ಸೈಜ್ ಇನ್ ವಾಟರ್. ಅಯಾನಿಕ್ ಸೈಜ್ ಇನ್ ವಾಟರ್ ನೋಡಿ, ಅಯಾನಿಕ್ ಸೈಜ್ ಇನ್ ವಾಟರ್ ವೆನೆವರ್ ಇಟ್ ಈಸ್ ಅಲ್ಕಲಿ ಮೆಟಲ್. ರಿಮೆಂಬರ್, ವೆನೆವರ್ ಅಯಾನ್ಸ್ ಹ್ಯಾವ್ ಗುಡ್ ಹೈಡ್ರೇಷನ್. Generally alkali and alkaline earth metal can undergo hydration. When ions have good hydration, remember, ionic size inversely proportional to, right? Ionic size inversely proportional to, you can write it like this also. ಈಗ ಹೈಡ್ರೇಷನ್ ಜಾಸ್ತಿ ಇದ್ದರೆ ಸೊ ಅಯಾನಿಕ್ ಸೈಜ್ ಜಾಸ್ತಿ ಇರ್ತದೆ, ರೈಟ್? ಅಯಾನಿಕ್ ಸೈಜ್ ಜಾಸ್ತಿ ಇರ್ತದೆ. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಹೈಡ್ರೇಷನ್ ವಿ ಕ್ಯಾನ್ ಟೆಲ್. ಹೈಡ್ರೇಷನ್, ಎಕ್ಸ್ಟೆಂಟ್ ಆಫ್ ಹೈಡ್ರೇಷನ್. ಸೊ ಹೈಡ್ರೇಷನ್ ಯಾವುದಕ್ಕೆ ಫಾಸ್ಟ್ ಇದೆ, ಜಾಸ್ತಿ ಇದೆ ಇದರಲ್ಲಿ? ಹೈಡ್ರೇಷನ್ ಯಾವುದಕ್ಕೆ ಜಾಸ್ತಿ ಇದೆ? ಲಿಥಿಯಂ. ಹಿಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಬಂದ್ವಿ, ಹೌದಾ?
ಹಿಂದಿನ ನೋಡಿ, ಇಲ್ಲಿ ಹೈಡ್ರೇಷನ್ ಆರ್ಡರ್ ಬರೆದಿದ್ದೀನಿ ನಾನು, ರೈಟ್. ಹೈಡ್ರೇಷನ್ ಆರ್ಡರ್ ಅದನ್ನು ಬರೆದ ಮೇಲೆ ಈ ಕೇಸ್ ಒಳಗೆ ನೆನ್ಪಿಟ್ಕೊಳ್ಳಿ, lithium plus once again it is having highest size than, so sodium plus highest size than K plus, highest than Rb plus, highest than Cs plus. ಅರ್ಥ ಆಯ್ತಾ? ಅಯಾನಿಕ್ ಸೈಜ್ ಇನ್ ವಾಟರ್ ಅಂತ ಅಂದರೆ ರಿಮೆಂಬರ್ ಸೈಜ್ ಆಫ್ ದ ಲಿಥಿಯಮ್ ಇಸ್ ಲೆಸ್, ನೋ ಡೌಟ್ ಇನ್ ಇಟ್. ಬಟ್ ವಾಟರ್ ಅಂತ ಕೇಳಿದಾಗ ಹೈಡ್ರೇಷನ್ ಬಗ್ಗೆ ನಾವು ಥಿಂಕ್ ಮಾಡಬೇಕು. ವೆನ್ ಎವರ್ ಎಕ್ಸ್ಟೆಂಟ್ ಆಫ್ ಹೈಡ್ರೇಷನ್ ಇಸ್ ಮೋರ್, ದೆನ್ ಅಯಾನಿಕ್ ಸೈಜ್ ವಿಲ್ ಬಿ ಮೋರ್, ಬಿಕಾಸ್ ಮೋರ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ ವಿಲ್ ಬಿ ಸರೌಂಡೆಡ್ ಟು ಸೆಂಟ್ರಲ್ ಎಲಿಮೆಂಟ್. ನೆಕ್ಸ್ಟ್ ನೋಡಿ, ಇನ್ಕ್ರೀಸಿಂಗ್ ಆರ್ಡರ್ ನಂಬರ್ 17. ಸೊ ಇನ್ಕ್ರೀಸಿಂಗ್ ಮೋಲಾರ್ ಕಂಡಕ್ಟಿವಿಟಿ ಇನ್ ವಾಟರ್, ಸೇಮ್ ಅಯಾನ್ಸ್ ತೊಗೊಂಡಿದ್ದೀನಿ, ಒಂದೇ ಕಡೆ ಮುಗಿದು ಬಿಡ್ತದೆ ಅನ್ನೋದಕ್ಕೆ. ಇನ್ಕ್ರೀಸಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅಂತ ಕೇಳಿದ್ದಾರೆ. ಸೊ ನಾವು ಯು ಕ್ಯಾನ್ ಸಿ molar conductivity, in this case molar conductivity, remember in this case directly proportional to mobility of ions. Under mobility of ions andre ಏನು? movement. Mobility of ions inversely proportional to size of ions. remember, ಯಾಕೆ ಸೈಜ್ ಕಡಿಮೆ ಇದ್ದರೆ ಮೊಬಿಲಿಟಿ ಜಾಸ್ತಿ ಇರ್ತದೆ, ಹೌದಾ? ಸೈಜ್ ಕಡಿಮೆ ಇದ್ದರೆ ಅಂದರೆ ನೀವೇನಾದರೂ ಫ್ಯಾಟ್ ಇದ್ದರೆ ಯು ಕೆನಾಟ್ ರನ್ ಫಾಸ್ಟ್ಲಿ, ಅದಕ್ಕೆ ಸೈಜ್ ಕಡಿಮೆ ಇದ್ದರೆ ಮೊಬಿಲಿಟಿ ವಿಲ್ ಬಿ ಮೋರ್, ಮೊಬಿಲಿಟಿ ಜಾಸ್ತಿ ಇದ್ದರೆ ಮೋಲಾರ್ ಕಂಡಕ್ಟಿವಿಟಿ ವಿಲ್ ಬಿ ಮೋರ್. ಸೊ ಸೈಜ್ ಕಡಿಮೆ ಇದ್ದರೆ ಹೈಡ್ರೇಷನ್ ಏನಾಗ್ತದೆ, ಇಲ್ಲಿ ಹೈಡ್ರೇಷನ್ ಥಿಂಕ್ ಮಾಡಬೇಕು, ಯಾಕಂದ್ರೆ ಅಲ್ಕಲಿ ಮೆಟಲ್ ಇದೆ. ಹೈಡ್ರೇಷನ್ ಏನಾಗ್ತದೆ, ಸೈಜ್ ಕಡಿಮೆ ಇದ್ದರೆ ಹೈಡ್ರೇಷನ್ ವಿಲ್ ಬಿ ಮೋರ್. ಸೊ ಹೈಡ್ರೇಷನ್ ಜಾಸ್ತಿ ಇದ್ದರೆ ಸೈಜ್ ಕಡಿಮೆ ಇದೆ ಅಂತಂದರೆ ಎಸ್. ಸೊ ಆಸ್ ಹೈಡ್ರೇಷನ್ ಇನ್ಕ್ರೀಸಸ್, ಸೈಜ್ ಇನ್ಕ್ರೀಸಸ್. ರಿಮೆಂಬರ್ ಸೈಜ್. ಸೊ ಇಲ್ಲಿ ರಿವರ್ಸ್ ಬರೀಬೇಕಾಯ್ತು ನನಗಾದರೆ, 1 by hydration. ಅಂದರೆ ಓವರಾಲ್ ನಾವೇನಂತ ಬರೀಬೋದು, ಕಂಡಕ್ಟಿವಿಟಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಹೈಡ್ರೇಷನ್ ಅಂತ ಬರೀಬೋದು ನಾವು. ಕಂಡಕ್ಟಿವಿಟಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಹೈಡ್ರೇಷನ್. ಹಾಗಾದರೆ ಕಂಡಕ್ಟಿವಿಟಿ ಯಾವುದಕ್ಕೆ ಜಾಸ್ತಿ ಇರ್ತದೆ, ಹೈಡ್ರೇಷನ್ ಯಾವುದು ಕಡಿಮೆ ಇದೆ, ಸೀಸಿಯಂ ಪ್ಲಸ್, ಹೌದಾ? ಸೀಸಿಯಂ ಪ್ಲಸ್ ಹ್ಯಾವಿಂಗ್ ಮೋರ್ ಕಂಡಕ್ಟಿವಿಟಿ ದ್ಯಾನ್ Rb ಪ್ಲಸ್, ದ್ಯಾನ್ K ಪ್ಲಸ್, ದ್ಯಾನ್ Na ಪ್ಲಸ್, ದ್ಯಾನ್ Li ಪ್ಲಸ್. ಸೊ ದಿಸ್ ಶುಡ್ ಬಿ ದ ಆನ್ಸರ್. ಕಂಡಕ್ಟಿವಿಟಿ ನೆನಪಿಟ್ಕೊಳ್ಳಿ, in directly proportional to mobility, inversely proportional to size, inversely proportional to hydration, because size and hydration is directly proportional. Size ಜಾಸ್ತಿ ಇದೆ, hydration ಜಾಸ್ತಿ ಇರುತ್ತೆ. So the answer is like this. Increasing order number 18. So increasing reactivity ನೋಡಿ, alkali metals ದೊಳಗೆ reactivity ಅಂತ ಕೇಳ್ತಾ ಇದ್ದಾರೆ. Remember, reactivity increases down the group of group 1 and group 2, right? So hence remember, highest reactive is cesium, less than rubidium, less than potassium, less than sodium, less than lithium. This should be the answer. Then increasing order number 19, increasing reactivity. halogens ತಗೊಂಡಿದ್ದೀನಿ ಈ ಸರಿ, halogens ತಗೊಂಡಿದ್ದೀನಿ. halogens ಅಲ್ಲಿ ಹೇಗೆ ಹಾಗಾದರೆ, so in case of, remember, halogens, remember, down the group reactivity decreases due to decrease in electronegativity. ಹಾಗಾದರೆ ಹೈಯೆಸ್ಟ್ ರಿಯಾಕ್ಟಿವ್ ಯಾವುದು, F more than Cl, more than Br, more than I. Very, very important. F, Cl, Br and I. Now, last order in the today's video. So, ಇನ್ನೂ 80 ಆರ್ಡರ್ ಜೊತೆ ಬರ್ತೀನಿ ನಾನು, ಟೋಟಲ್ 100 ಹೇಳ್ತೀನಿ ನಿಮಗೆ. ಇನ್ಕ್ರೀಸಿಂಗ್ ಮೆಲ್ಟಿಂಗ್ ಪಾಯಿಂಟ್, ಅಲ್ಕಲಿ ಮೆಟಲ್, ಇನ್ಕ್ರೀಸಿಂಗ್ ಮೆಲ್ಟಿಂಗ್ ಪಾಯಿಂಟ್. ಭಾಳಷ್ಟು ಜನ ಮಿಸ್ಟೇಕ್ ಮಾಡ್ತಾರೆ ಇಲ್ಲಿ. ಸೊ ಜನರಲ್ ಏನು ಮಾಡ್ತಾರೆ, ಸೊ ಜನರಲ್ ನಾವೇನು ಹೇಳ್ತೀವಿ, ಆ್ಯಸ್ ಮಾಲಿಕ್ಯುಲರ್ ಮಾಸ್ ಇನ್ಕ್ರೀಸಸ್, ಸೊ ಮೆಲ್ಟಿಂಗ್ ಪಾಯಿಂಟ್ ಇನ್ಕ್ರೀಸಸ್. ಕರೆಕ್ಟಾ? ಅಥವಾ ಅಟಾಮಿಕ್ ಮಾಸ್ ಇನ್ಕ್ರೀಸಸ್, ಮೆಲ್ಟಿಂಗ್ ಪಾಯಿಂಟ್ ಇನ್ಕ್ರೀಸಸ್. ಇನ್ ಕೇಸ್ ಆಫ್, ಜಸ್ಟ್ ಇಮ್ಯಾಜಿನ್, ಇನ್ ಕೇಸ್ ಆಫ್ alkali, p block element, remember, we will tell the same.
ಬಟ್ ಈ ಕೇಸ್ ಒಳಗೆ ಏನಾಗ್ತದೆ, ಇನ್ ಮೆಟಲ್ಸ್, ರಿಮೆಂಬರ್ ಇನ್ ಮೆಟಲ್ಸ್ ಆಸ್ ಸೈಜ್ ಇನ್ಕ್ರೀಸಸ್, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಇನ್ ಮೆಟಲ್ಸ್ ಆಸ್ ಸೈಜ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್, ಸೊ ವಿಲ್ ಕಾಲ್ ಇಟ್ ಆಸ್ ಬೈಂಡಿಂಗ್ ಎನರ್ಜಿ ಅಂತ ಕರಿತೀವಿ ನಾವು. ಬೈಂಡಿಂಗ್ ಎನರ್ಜಿ ರಿಮೆಂಬರ್ ಡಿಕ್ರೀಸಸ್. ಬೈಂಡಿಂಗ್ ಎನರ್ಜಿ ಅಂದ್ರೇನು, ಜಸ್ಟ್ ಇಮ್ಯಾಜಿನ್ ಸೈಜ್ ಆಫ್ ದ ಲೀಥಿಯಮ್ is small. Lithium will be arranged like this. Lithium will be arranged like this. Lithium will be arranged like this. ಅಂದರೆ ಸ್ಟ್ರಾಂಗ್ ಇಂಟರಾಕ್ಷನ್ ವಿಲ್ ಬಿ ದೇರ್. ಲೀಥಿಯಂ ಕೇಸ್ ಒಳಗೆ ಸ್ಟ್ರಾಂಗ್ ಇಂಟರಾಕ್ಷನ್ ಇರ್ತದೆ. ಅದೇ ಸೀಸಿಯಂ ಲಾರ್ಜ್ ಸೈಜ್ ಇರೋದಕ್ಕೆ ಇಂಟರಾಕ್ಷನ್ ವಿಲ್ ಬಿ ಲೆಸ್. ಇಂಟರಾಕ್ಷನ್ ವಿಲ್ ಬಿ ಲೆಸ್ ಫಾರ್ ಸೀಸಿಯಂ. ಹೌದಾ, ಸೀಸಿಯಂ ಸೈಜ್ ಜಾಸ್ತಿ ಇರೋದಕ್ಕೆ ಇಂಟ್ರಾಕ್ಷನ್ ಕಡಿಮೆ ಇರ್ತದೆ. ಬಿಕಾಸ್ ಆಫ್ ದ್ಯಾಟ್ ರೀಸನ್ ರಿಮೆಂಬರ್ ಸೈಜ್ ಇನ್ಕ್ರೀಸ್ ಆಗ್ತಾ ಹೋದಾಗೆ ಬೈಂಡಿಂಗ್ ಎನರ್ಜಿ ಡಿಕ್ರೀಸಸ್. ಹೆನ್ಸ್ ಹಿಯರ್ lithium is more than sodium, more than potassium, more than rubidium, more than cesium. Cesium having least melting point and lithium is having more melting point. One point na artha madkoli, cesium boils at room temperature. ರೂಮ್ ಟೆಂಪ್ರೇಚರ್ ಅಂದರೆ ಅಷ್ಟು ಕಡಿಮೆ ಬಾಯ್ಲಿಂಗ್ ಪಾಯಿಂಟ್ ಇದೆ, ಆದಮೇಲೆ ಮೆಲ್ಟಿಂಗ್ ಪಾಯಿಂಟು ಕೂಡ ಕಡಿಮೆನೇ ಇರ್ತದೆ. ರಿಮೆಂಬರ್ ದಟ್ ಪಾಯಿಂಟ್. ದಿಸ್ ಈಸ್ ಅಬೌಟ್ ಟೋಟಲ್ 20 ಇನ್ಕ್ರೀಸಿಂಗ್ ಆರ್ಡರ್ಸ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಇನ್ನೂ 80 ಆರ್ಡರ್ ಇದೆ. ಮತ್ತೆ ಹೇಳ್ತಾ ಇದ್ದೀನಿ, ಯಾರಿಗೆ ಇದು ಇಂಟ್ರೆಸ್ಟ್ ಇದೆ ಅಂದರೆ ಯಾರಿಗೆ ಕಲ್ತ್ಕೋಬೇಕು ಅಂತ ಇದೆ, ಡೆಫಿನೆಟ್ಲಿ ಸಿ ದ ವಿಡಿಯೋ. ಸರ್ ಇದು ಭಾಳ ಸಿಂಪಲ್ ಇದೆ, ನೀವೇನು ಭಾಳ ಸಿಂಪಲ್ ಹೇಳ್ತೀರಿ. ಹೌದು, ನಾನು ಸಿಂಪಲ್ ಆಗಿ ಹೇಳ್ತೀನಿ, ಅರ್ಥ ಮಾಡೋ ಹಾಗೆ ಹೇಳ್ತೀನಿ. ಸೊ ಹಾಗೇನಾದ್ರು ತ್ರಾಸಾದರೆ ಡೋಂಟ್ ಸಿ ದ ವಿಡಿಯೋ. ಎಸ್, ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.